ಇನ್ನು ರಾಜ್ಯಪಾಲರಿಗೆ ಅಪಮಾನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ರಾಜ್ಯಪಾಲರಿಗೆ ಅಪಮಾನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನಾಳೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಅಪಮಾನ ಆಗಿರುವಂಥದ್ದು. ರಾಜ್ಯಪಾಲರಿಗೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅಪಮಾನ ಆಗಿದೆ. ರಾಜ್ಯಪಾಲರಿಗೆ ಅಪಮಾನ ಮಾಡುವಂತಹ ಪ್ರಕರಣಗಳು ಘಟನೆಗಳು ಕೂಡ ಹೆಚ್ಚಳವಾಗ್ತಾ ಇದೆ. ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸುವಂತಹ ಬಿಲ್ಗಳನ್ನು ತರ್ತಾರೆ ಅಂತ ಹೋರಾಟ ಮಾಡುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಗವರ್ನರ್ಗೆ ದಿನನಿತ್ಯ ಅವಹೇಳನ ಮಾಡ್ತಕ್ಕಂಥದ್ದು, ಗವರ್ನರ್ ಸಂವಿಧಾನದತ್ತವಾಗಿ ಕೊಟ್ಟಂಥ ಅಧಿಕಾರವನ್ನು ಕಸಿಯುವಂಥ ಕೆಲಸವನ್ನು, ಆ ಬಿಲ್ಲುಗಳನ್ನು ತರುವಂಥದ್ದು, ಮತ್ತು ಅದೇ ಗವರ್ನರ್ ಕೈಲಿ ನಾಳೆ ಈ ಸರ್ಕಾರ ಏನು ಜಗಮೆಚ್ಚಿದ ಆಡಳಿತವನ್ನು ಕೊಟ್ಟಿದೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದೆ, ಇದನ್ನು ನಾಳೆ ಏಳ್ಸೋರಿದ್ದಾರೆ. ಕಾಂಗ್ರೆಸ್ ಅವರು ಯಾವ ಮುಖ ಇಟ್ಕೊಂಡು ಒಂದು ಕಡೆ ಗವರ್ನರ್ಗೆ ಅವಮಾನ ಮಾಡ್ತೀರಾ, ಇನ್ನೊಂದು ಕಡೆ ಅದೇ ಗವರ್ನರ್ನ ಕಾಡಿ ಬೇಡಿ ಅವ್ರ ಹತ್ರ ಈ ಸರ್ಕಾರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿಸ್ತೀರ. ಇದ್ರ ವಿರುದ್ಧ ನಾಳೆ ನಾವು 10:00 LH-ಇಂದ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂವರೆಗೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ರಾಜ್ಯದ ಸರ್ಕಾರ ಗವರ್ನರ್ಗೆ ಅಧಿಕಾರ ಮೊಟಕುಗೊಳಿಸುವಂಥದ್ದು, ಗವರ್ನರ್ಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾಳೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.